ಮಮ್ಮಿಗೂ ತಿಂತಾ ಇರ್ತೀನಿ. ಎಲ್ಲಿ ಬೇಡ ಮಮ್ಮಿನೇ ಹಾಕಿರ್ತೀನಿ ಚಿಪ್ಸ್ನ. ಇದು ಎಲ್ಲಿ ನೋಡ್ಬೇಕು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀವಿ. ಸೊ ಇವತ್ತಿನ ಬ್ಲಾಗ್ ಏನು ಅಂತಂದರೆ ಜೋಲೋ ಚಿಪ್ಸ್. ಸೊ ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ತಾಯಿದ್ದೀವಿ. ಸೊ ಇದು ನಮಗೆ ಹಾಸನಲ್ಲಿ ಎಲ್ಲೂ ಸಿಕ್ಕಿಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದೀಗ. ಸೊ ಈಗ ನನ್ನ ತಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಸೊ ಈಗ ಅದ್ರ ಲೈಕ್ ಏನಾದರೂ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ತಿನ್ಸೋಣ ಅಂತ ಇದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಇದನ್ನೆಲ್ಲ ನೆಕ್ಸ್ಟ್ ನಾವು ಆಮೇಲೆ ತಿನ್ನೋಣ ಲಾಸ್ಟಿಗೆ ಅಂತ. ಫಸ್ಟ್ ಮನೇಲಿ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ತಿನ್ನೋಣ ಅಂತ. ಈಗ ಬಾಕ್ಸ್ ಓಪನ್ ಮಾಡ್ತಿದ್ದೀವಿ ನೋಡಿ. ಓಪನ್ ಆಗ್ತಿಲ್ಲ, ಓಪನ್ ಮಾಡಿ ಕ್ಯೂರಿಯಾಸಿಟಿಯಲ್ಲಿ ಹಿಂಗೆ ನೋಡ್ಬಿಟ್ಟು ಮತ್ತೆ ತಿರ್ಗಾ ಮುದ್ಬಿಟ್ಟು ಇಟ್ಟಿದ್ದೀವಿ. ತಮ್ಮಯ್ಯ ಆ ಕಡೆ ಹತ್ತ ಓಪನ್ ಆಗಿತ್ತಾರೆ ನೋಡಕ್ಕೆ ಭಯ ಆಗ್ತಿದೆ. ಅದು ಪ್ರಿಕಾಷನ್ಸ್ ಎಲ್ಲ ಓದಿದ್ವಿ, ಲಾಸ್ಟಿಗೆ ಗ್ರಿಪ್ ಅಂತ ಬೇರೆ ಬರ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ನೋಡ ಹೋಗಿ ಅವನಿಗೆ ಬರ್ಬೋದು. ಸೊ ನಾವೀಗ ಬೇಗ ಇದ್ದೀನಿ, ಅವನಿಗೆ ತಿನ್ಸಲ್ಲ. ಕಟ್ ಮಾಡ್ತಾ ಇದ್ದೀವಿ, ಚಂದ ಕಟ್ ಮಾಡು. ಕ್ರಾಸ್ ಇದೆಯಾ? ಕಣ್ಣು ಹುಷಾರು ಚಲು, ಕಣ್ಣಿಗೆ ಬೇರೆ ಹೋಗ್ತದೆ ಅಂತ ಬೇರೆ ಹೇಳಿದ್ದಾರೆ. ಈಗ ಜೋರು ಮಾಡ್ತೇನೆ, ಕೈ ಹುಷಾರು, ಕಣ್ಣಿಗೆ ಉಜ್ಜಿ ಬಿಡಬೇಡ. ಜೋರು ಮುರಿ, ಹಾಂ ಸಾಕಷ್ಟೇ. ಅಪ್ಪ ಇವ್ವಿ ಕಟ್ಟಿದೆ. ಹಾಂ ಹಾಂ. ಸೊ ಈಗ ಅವನಿಗೆ ಹಿಂದೆ ತಿನ್ನಿಸ್ಬಿಡೋಣ. ಏನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಗೊತ್ತಾಗ್ತಲ್ಲ. ಮೊಮೋಸಿಗೆ ಕೊಡಬೇಕಿತ್ತು, ಆದರೆ ಮೊಮೋಸ್ ಇವತ್ತು ನಾವು ಸೋಮವಾರ ತಿನ್ನಲ್ಲ. ಚಿಕನ್ ಮೊಮೋಸ್ ಇತ್ತು, ಅದಕ್ಕೆ ಮಿಕ್ಸ್ ಮಾಡಿಕೊಡ್ಬೋದಿತ್ತು, ಆಗಲ್ಲ. ಈಗ ಹಂಗೆ ಬಾಯಿಗೆ ಹಾಕ್ಬೇಕು, ನೋಡೋಣ ಬನ್ನಿ. ತಿಂದಾಯ್ತು, ನಮ್ ತಿಂದಾಯ್ತು, ನಾಳೆ ತಿನ್ಸ್ಬೇಕು, ನಾಳೆ ತಿನ್ಸ್ಬೇಕು. ಈಗ ಏನ್ ತಿನ್ನ ಮಮ್ಮಿ ಹೇಳ್ತಾರ ತಿನ್ನು ಅಂತ, ಮಮ್ಮಿಗೂ ತಿಂತಾ ಇರ್ತೀನಿ. ಮಮ್ಮಿನೇ ಹೇಳ್ತೀನಿ ಚೂರು ಕೂಡ ಇದೇ ಚೂರು. ಆಮೇಲೆ ತಿಂತೀನಿ, ಫಸ್ಟ್ ಊಟ ಮಾಡ್ತೀನಿ ನಿಮ್ಗೆ. ಮತ್ತೆ ತಿನ್ನಕ್ಕಾಗಲ್ಲ, ಅದಕ್ಕೆ ತಿನ್ನು ಬೇಗ. ಒಂದ್ ಗಳಿಗೆ ನುಂಗ್ಬಿಡು, ತಗೋ. ಒಂದ್ ನಿಮಿಷ ಬೇಗ ತಗೋಣ. ಸೊ ಈಗ ಜೋಳ ಚಿಪ್ ತಿನ್ನಕ್ಕೆ ನಮ್ಮಲ್ಲಿ ಯಾರೂ ರೆಡಿ ಇಲ್ಲ, ಯಾರಿಗೂ ಧೈರ್ಯ ಇಲ್ವಂತೆ. ಸೊ ಅದಕ್ಕೆ ನಾವಿಬ್ರು ಧೈರ್ಯ ಮಾಡಿ ತಿನ್ನೋಣ ಅಂತ ಕೂತಿದ್ದೀವಿ. ಈಗ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವೀಗ ಚಿಪ್ಸ್ನ ಅಮೆಝಾನ್ನ ಆರ್ಡರ್ ಮಾಡಿ ತರಿಸಿದ್ದೀವಿ. ಅದು ಆ್ಯಕ್ಚುಲಿ 3 days ಲೇಟಾಗಿ ಬರುತ್ತೆ ಅಂತಿತ್ತು. ಎಕ್ಸ್ಟ್ರಾ ಪೇ ಮಾಡಿ ಬೇಗ, ಇಲ್ಲ ನಮ್ಗೆ ನಾಳೆನೇ ಬೇಕು ಅಂದ್ಬಿಟ್ಟು ತರಿಸಿದ್ದೀವಿ. ಈಗ ನಾವು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ನಾವಿಬ್ಬರೇ ಕೂತ್ಕೊಂಡು ತಿನ್ನೋಣ, ಏನಾದರೂ ಆಗಲಿ ಅಂತ. ಸೊ ತಿಂದು 5 ನಿಮಿಷ ಲೈಕ್ ಏನೂ ತಿನ್ನಂಗಿಲ್ಲ, ಕುಡಿಯೋಂಗಿಲ್ಲ, 5 ನಿಮಿಷ ವೆಯ್ಟ್ ಮಾಡಬೇಕು. ಟೈಮರ್ ಆನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಪ್ಯಾಕೆಟ್ ಓಪನ್ ಮಾಡಿದ್ದೀವಿ. ತುಂಬ ದೊಡ್ಡ ಪೀಸಲ್ಲಿ ಕೊಡ್ಬೇಡ ಸರ್, ನನಗೆ ಚಿಕ್ಕದು ಕೊಡು. ಇದನ್ನ ಕಾಳ ಮುಸುಳು ಹಾರಬೇಕು. ಸರಿ ಅಂತೇಳಿ 2 ತುಂಡೆ ಇಲ್ಲ. ನನಗೆ ಫುಲ್ ಫೋಟೋ ತೋರಿಸೋಣ ವೀಡಿಯೋಕ್ಕೆ. ಸೊ ಈ ಥರ ಇದೆ. ನಾವು ಅದರಲ್ಲಿ ಇಷ್ಟು ಮಾಡ್ಕೊಂಡಿದ್ದೀವಿ, ಸಾಕು ಅಂತ. ಸ್ಟಾರ್ಟ್ ಮಾಡ್ತೀವಿ. ತಿನ್ನೋಣ, ತಿಂದಾದ್ಮೇಲೆ ಟೈಮರ್ ಆನ್ ಮಾಡ್ತೀನಿ, ಆಯ್ತಾ? ಬೇರೆ ಕಚ್ಚಬೇಕಲ್ವಾ? ಮತ್ತೆ ಕಚ್ಚಿ ತಿನ್ಬೇಕು. 1 2 3 ತಿನ್ನು.
ಈಗ ಟೈಮರ್ ಆನ್ ಮಾಡ್ತೀನಿ. ಖಾರ ಇದೆ ಇದು ಒಂದೇ ಕಡೆ ತಿಂದ್ಬಿಟ್ಟೆ ಅವನಿಗೆ. ಗೊತ್ತಾಗಿಲ್ಲ ನಿಮ್ಗೆ ಖಾರ ಗೊತ್ತಾಗಿಲ್ಲ? ಅಷ್ಟೇ ತಿನ್ನಿಲ್ಲ ಗೊತ್ತಾಗಿಲ್ಲ. ಇನ್ನೊಂದು ತಿಂತೀನಿ ಸೊ ನಮಗೆ ಅಷ್ಟು ಖಾರ ಗೊತ್ತಾಗಿಲ್ಲ. ಅದಕ್ಕೆ ಇನ್ನೊಂದ್ಸತಿ ತಿಂತೀವಿ. ಆಫ್ ಮಾಡ್ತೀವಿ. ಈಗ 2 ನಿಮಿಷ ಆಗಿದೆ. ಅದಕ್ಕೆ ಇನ್ನೊಂದ್ಸತಿ ತಿಂತೀವಿ. ಅಷ್ಟು ದೊಡ್ಡ ತಿನ್ನೋದು ಬೇಡ ಅಂತ ಕಟ್ ಮಾಡಿ ಇದೇನಾ ಮತ್ತೆ ಕಟ್ ಮಾಡಿ. ಅದ್ರದ್ದು ಅಷ್ಟು ಸ್ವಲ್ಪ ಖಾರ ಇದೆ ಚಿನ್ನದಕ್ಕೆ ಇಲ್ಲ. ಚಿನ್ನ ಸ್ಟಾರ್ಟ್ ಮಾಡ. ಜಾಸ್ತಿ ತಿಂದ್ರು ಇಲ್ಲ. ಅದೇ ಟೈಮರ್ ಆಮೇಲೆ ಆಗ 2 ನಿಮಿಷ ಆಗಿ 3 ನಿಮಿಷ ಅಷ್ಟೇ ಅಂತೆ. 3 ನಿಮಿಷ ಘಾಟಿಲ ಖಾರ ಇದೆ ಅಷ್ಟೇ. ಅಯ್ಯಪ್ಪ
ಎಷ್ಟು 3.5 ನಿಮಿಷ ಆಗಿದೆ. ಇನ್ನೊಂದು 5 ನಿಮಿಷ ಆಗಲ್ಲ. ತಿಂದಂಗೆ ಬಂತು. ಆಗ್ಬೇಕಂತೆ. ಕೆಲಸ ಇತ್ತಲ್ಲ ಜುಮ್ ಆ ಥರ ಜುಮ್ ಮಾಡ್ತೀನಿ. ಒಂದು ಸಾಂಗ್ ಹೇಳಿ ಪ್ಲೀಸ್. ಒಂದು ಸಾಂಗ್ ನಾವು ಹೇಳೋಕ್ಕಲ್ಲ. ಒಂದು ಸಾಂಗ್ ನಾಲ್ಕು ನಿಮಿಷ ಆಯಿತು. ಹೊಟ್ಟೆನೇ ಹೋಗ್ತೀನಿ. ಹೊಟ್ಟೆ ಸಕ್ಕ ಮಾಡ್ತೀನಿ. ಇಲ್ಲ ಚೆನ್ನಾಗಿ ಆಯಿತು. ಆಗುತ್ತೆ. ನೀರು ಕುಡಿಯೋಣ ಫಸ್ಟ್. ಬೇಡ ಆಗಲ್ಲ, ಫುಲ್ ತಿನ್ನೋಕ್ಕಾಗಲ್ಲ. ಸೊ 5 ನಿಮಿಷ ಆಯಿತು. 5 ಗಂಟೆ ಅಲ್ಲ ಕರೆಕ್ಟ್ 5 ನಿಮಿಷ ಆಗ್ತಿದೆ. ಬನ್ನಿ. ನಾವೀಗ ಜಾಮೂನ್ ತಿಂತೀವಿ. ಅಮ್ಮ ಜಾಮೂನ್ ಮಾಡಿಬಿಟ್ಟು ಅಷ್ಟೇನು ಖಾರ ಆಗಿಲ್ಲ. ಇತ್ತು ಖಾರ, ಆದರೆ ಖಾರ ಆಗಿಲ್ಲ. ಹೊಟ್ಟೆ ನೋವಾಗುತ್ತೆ. ಸಖತ್ ಹೊಟ್ಟೆ ನೋವು. ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಒಂದು 2-3 ನಿಮಿಷ ಖಾರ ಇತ್ತು ಅಷ್ಟೇ. ಎಲ್ಲೆಲ್ಲೋ ಸುರಿತಿತ್ತು, ಮೂಗಲೆಲ್ಲ ಸುರಿತಿತ್ತು. ಸೊ ಈಗ ಜಾಮೂನ್ ತಿಂದಾಗೆ ಹೊಟ್ಟೆ ಸ್ವಲ್ಪ ಕಮ್ಮಿ ಹೊಟ್ಟೆ ನೋವು ಲೈಟಾಗಿ ಹೊಟ್ಟೆ ನೋವಿದೆ. ಇಬ್ರಿಗೂ ಆಸೆ ಇತ್ತು ಚಾಲೆಂಜ್ನ ಟ್ರೈ ಮಾಡೋಣ ಅಂತ. ಸೊ ಟ್ರೈ ಮಾಡಿದ್ದೀವಿ. ಇನ್ನು ಮತ್ತೆ ಟ್ರೈ ಮಾಡಿ ಮನೇಲಿ ಬೈತಾರೆ. ಸೊ ಯಾರು ಇಂಟ್ರೆಸ್ಟ್ ಇದೆ ಮಾಡಿ, ಎಕ್ಸ್ಪೀರಿಯೆನ್ಸ್ ಒಂದ್ಸತಿ ಆಗಬೇಕು ಅಂತ ಟ್ರೈ ಮಾಡಿ. ನೀವು ಮಾಡಲೇಬೇಕು ಅಂತ ನಾವ್ಯಾರು ಹೇಳಲ್ಲ. ಸೊ ಈಗ ನಾವು ಬ್ಲಾಗ್ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಯಾವುದಾದ್ರೂ ಚಾಲೆಂಜ್ ಇದ್ದರೆ, ಏನಾದರೂ ಡಿಫ್ರೆಂಟ್ ಫನ್ನಿ ಬ್ಲಾಗ್ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾವು ಚಾಲೆಂಜ್ನ ಇಂಪ್ರೂವ್ ಮಾಡ್ತೀವಿ. ಈಗ ಈ ಬ್ಲಾಗ್ ಏನು ಮಾಡ್ತಿದ್ದೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್. ಬಾಯ್.